ಏನು ಕರ್ನಾಟಕ ರಾಜ್ಯದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಹಿಸಿದ್ದಾರೆ. ಎಲ್ರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮಾನ್ಯ ಡಿ.ಕೆ. ದರ್ಬಾರ್ ಸರ್ಕಾರ್ ಸಚಿವ ಸಂಪುಟದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆ ಏನು ಎರಡು ಅವಿಭಾಜ್ಯ ಜಿಲ್ಲೆಗಳಿದೆ, ಈ ಎರಡು ಜಿಲ್ಲೆಗಳನ್ನ ಅನಾಥವನ್ನಾಗಿ ಮಾಡಿದ್ದಾರೆ. ಇವತ್ತು ಬರಪೀಡಿತ ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಎರಡು ಕೂಡ ಮಾರ್ಪಾಡಾಗಿದೆ. ಮಳೆ ಇಲ್ಲದೆ, ನೀರಿಲ್ಲದೆ, ಬೆಳೆಗಳು ಸರಿಯಾಗದೆ ಈಗಾಗಲೇ ರೈತರು ಸಾಮಾನ್ಯರೆಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾರಾದ್ರೂ ನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಸಚಿವರಾಗ್ತಾರೆ, ಸಚಿವ ಸ್ಥಾನ ಬಂದ ಮೇಲೆ ಆದ್ರೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಾವರಿಗೆ ಶಾಶ್ವತವಾದಂತ ಪರಿಹಾರ ಸಿಗ್ತದೆ ಅಂತ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಇವತ್ತು ನಿರಾಶೆಯನ್ನು ಉಂಟು ಮಾಡಿರ್ತಕ್ಕಂಥ ಡಿ.ಕೆ. ದರ್ಬಾರ್ ಸರ್ಕಾರ ಅಲ್ಲ ರೀ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 4 ಶಾಸಕ ಸ್ಥಾನವನ್ನ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಜನ ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರಾದಂತ ಎಂ.ಸಿ. ಸುಧಾಕರ್ ಅವ್ರಿಗಾದ್ರೂ ಸಚಿವ ಸ್ಥಾನ ಕೊಡ್ಬೇಕಿತ್ತು. ಅದೇ ರೀತಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವ್ರಿಗಾದ್ರೂ ಕೊಡ್ಬೇಕಾಗಿತ್ತು. ಅದೇ ರೀತಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶಾಸಕರಾದಂತ ಸುಬ್ಬಾರೆಡ್ಡಿ ಅವ್ರಿಗಾದ್ರೂ ತಾವು ಕೊಡ್ಬೇಕಾಗಿತ್ತು. ಇನ್ನೇನೋ ನೀವು ಕಡ್ದು ಕಟ್ಟೆ ಹಾಕ್ತೀರಾ, ಕಿತ್ತು ಗುಡ್ಡೆ ಹಾಕ್ತೀರಾ ಅಂತ ನಿಮ್ಮ ನಂಬ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಪಕ್ಷೇತರ ಅಭ್ಯರ್ಥಿ ಶ್ರೀ ಕೆ.ಎಚ್. ಪುಟ್ಟಸ್ವಾಮಿ ಗೌಡಣ್ಣ ಅವ್ರಿಗಾದ್ರೂ ಕೊಡ್ಬೋದಾಗಿತ್ತು. ಅದೇ ರೀತಿ ಪಕ್ಕದ ಜಿಲ್ಲೆ ಕೋಲಾರ ಜಿಲ್ಲೆಗಾದ್ರೂ ಕೊಡ್ಬೋದಾಗಿತ್ತು. ಇವತ್ತು ಈ ಎರಡು ಜಿಲ್ಲೆಯ ಏನು ಸಚಿವ ಸ್ಥಾನ ನಿರಾಶೆ ಆಗಿದೆ. ಈ ಕ್ಷೇತ್ರ ಬಹಳ ಹಿಂದುಳಿತೈತೆ ಅಂತ ನನ್ನ ಗಮನಕ್ಕೆ ಬಂದಿದೆ. ನಾನು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ನಾವು ಅನೇಕ ಹೋರಾಟಗಳು ನೀರಾವರಿಗಾಗಿರ್ಬೋದು, ಬರಪೀಡಿತ ಜಿಲ್ಲೆ ಕ್ಷೇತ್ರದ ರೈತರ ಪರವಾಗಿ, ಬಡವರ ಪರವಾಗಿ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಆದ್ರೂ ಕೂಡ ಈ ಒಂದು ಕೆಟ್ಟ ಮನಸ್ಥಿತಿ, ಕೆಟ್ಟ ದುಸ್ಥಿತಿ, ಕೆಟ್ಟ ಪರಿಸ್ಥಿತಿ ಇವತ್ತಿನ ದಿನ ನಿಮ್ಮ ಪಕ್ಷದಲ್ಲಿ ಕಾಡ್ತಾ ಇದೆ. ಈ ಕೂಡಲೇ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಗಮನ ವಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಕೊಡದೆ ಹೋದ್ರೆ ಆ ಅಪಕೀರ್ತಿ ನಿಮ್ಮ ಭುಜದ ಮೇಲೆ ಇರ್ತದೆ. ಮತ್ತೆ ಅದೇ ರೀತಿ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಬರಪೀಡಿತವಾಗಿ ಮಾರ್ಪಾಟಾಗಿದೆ. ಈ ಕೂಡಲೇ ತಾವು ಬರ ಪರಿಹಾರವನ್ನ ಘೋಷಣೆ ಮಾಡಬೇಕು. ಬರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಎರಡೂ ಜಿಲ್ಲೆಗಳು ಕೂಡ ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ನೀವು ಘೋಷಣೆ ಮಾಡದೆ ಹೋದ್ರೆ ಈಗಾಗಲೇ ಅನೇಕ ರೈತರ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗ್ತಾ ಬಂದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ, ಸಾಮಾನ್ಯ ಜನರು ಒತ್ತಡದಲ್ಲಿದ್ದಾರೆ, ಅನೇಕರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಕೂಡಲೇ ತಾವು ಗಮನ ವಹಿಸಿ ಈ ಎರಡೂ ಕೆಲಸವನ್ನ ಮಾಡಲೇಬೇಕು ಅಂತ ನಾನು ಒಬ್ಬ ಸಾಮಾನ್ಯ ರೈತನ ಮಗನಾಗಿ, ಚಿಕ್ಕಬಳ್ಳಾಪುರದ ಒಬ್ಬ ಪ್ರಜೆಯಾಗಿ ನಿಮ್ಮನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.